ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕತೆ ಏನು ಅಂದರೆ, ನಾನು ನಮ್ಮ ಅಕ್ಕ ಮನೆಗೆ ಹೋಗ್ತಿದ್ದೆ. ಅಕ್ಕ ಮನೆ ಅಂದರೆ ಅಷ್ಟು ದೂರ ಇಲ್ಲ, ಇಲ್ಲಿಂದ 600 ರೋಡ್ ಅಷ್ಟೇ. ಅಕ್ಕ ಮನೆಗೆ ಯಾಕೆ ಹೋಗ್ತಿದ್ದೀನಿ ಅಂದರೆ ಸ್ವಲ್ಪ ಕೆಲಸ ಇತ್ತು, ಮತ್ತೇನೋ ಸ್ವಲ್ಪ ಡಿಸ್ಕಸ್ ಮಾಡಬೇಕಿತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಸನ್ಸ್ಕ್ರೀನ್ ಅಷ್ಟೇ, ನನ್ನ ಮನೆಯಿಂದ ಇಲ್ಲ ಆಚೆ ಹೋಗ್ತಿದ್ದೀನಿ ಅಂದರೆ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತೀನಿ, ಐಬ್ರೋ ಮಾಡ್ಕೊತೀನಿ, ಲಿಪ್ ಮತ್ತು ಸ್ಟಿಕ್ಕರ್ ಅಷ್ಟೇ. ನಾನು ಪೌಡ್ರನ್ನ ಯೂಸ್ ಮಾಡಲ್ಲ. ಓಕೆ ಆಯಿತು. ಸ್ವಲ್ಪ ದಪ್ಪ ಆಯ್ತು ಇಲ್ಲ, ಕ್ಯಾಮ್ರಾದಲ್ಲಿ ನಂಗೆ ಕಾಣಿಸ್ತಿದೆ, ಬಟ್ ನನಗೆ ಮಿರರಲ್ಲಿ ನೋಡಿದಾಗ ತಿನ್ನಾಗೆ ಕಾಣಿಸ್ತಿದೆ ಇದು. ಓಕೆ, ಇವಾಗ ಲಿಪ್ ಬಾಮ್ ನಾನಿಲ್ಲಿ ನಿವಿಯಾ ಲಿಪ್ ಬಾಮ್ನ ಯೂಸ್ ಮಾಡ್ತಿದ್ದೀನಿ. ನಾನು ಆಚೆ ಹೋಗ್ತಿದ್ದೀನಿ ಅಂದರೆ ಮತ್ತೆ ಸ್ಟಿಕ್ಕರ್ನ ಯೂಸ್ ಮಾಡ್ತೀನಿ. ಮನೇಲಿ ಇದನ್ನು ನಾರ್ಮಲ್ ಕುಂಕುಮ ಇಟ್ಟಿದ್ದೀನಿ, ಕುಂಕುಮನ ಹಾಕ್ಕೊಂಡು ಈ ರೀತಿ ಗಂಟು ಹಾಕೊಂಡು ಮನೇಲಿ ಇರೋದು ಅಷ್ಟೇ ನಮ್ಮ ಕೆಲಸ. ಸ್ವಲ್ಪ ಇಟ್ಕೊಂಡಿದ್ದೀನಿ. ಓಕೆ, ಒಂದು ಸೆಕೆಂಡ್. ಸೊ ತಲೆ ಬಾಚ್ಕೊಂಡಾಯಿತು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಖಾಲಿ ಆಗಿದೆ ಅಂತ. ಅದನ್ನ ಇವಾಗ ರೀಸ್ಟಾಕ್ ಮಾಡಿದ್ದೀನಿ. ಮೆಬಿಲಿನ್ ಅವ್ರದ್ದು ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಇವಾಗ ಅಪ್ಲೈ ಮಾಡೋಣ. ಲೈಟಾಗಿ ಅಷ್ಟೇ ಅಪ್ಲೈ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಮ್ಯಾಟ್ ಫಿನಿಶ್ ಆಗಿ ಕೊಡುತ್ತಿದ್ದು. ಇದು ನಾವು ಬೇಕಿದ್ರೆ ಬ್ಲಷ್ ಆಗಿ ಯೂಸ್ ಮಾಡ್ಕೋಬೋದು, ಐ ಶ್ಯಾಡೋ ಬೇಕಾದರೆ ಯೂಸ್ ಮಾಡ್ಕೋಬೋದು. ನಾನು ಯೂಸ್ ಮಾಡ್ತಿಲ್ಲ. ಓಕೆ, ಇಯರಿಂಗ್ ಹಾಕೋಬೇಡ. ಮೀಶೋನ ಸ್ಕ್ರೋಲ್ ಮಾಡಬೇಕಾದ್ರೆ ನಂಗೊಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಸಿಕ್ತು. ಅಂದರೆ ನಂಗೆ ತುಂಬ ಇಷ್ಟ ಆಗಿ ಅದನ್ನು ಪರ್ಚೇಸ್ ಮಾಡಿದೆ. ಆ್ಯಕ್ಚುಲಿ ಇದು ಬಂದು 2 ವೀಕ್ಸ್ ಆಯಿತು ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ನಂಗೆ ಪರ್ಸ್ನಲಿ ಇಷ್ಟ ಆಯಿತು, ಅದಕ್ಕೆ ನಾನು ವೀಡಿಯೋ ಮಾಡಿ ತೋರಿಸೋಣ ಅಂತ. ಅದೇನು ಅಂದರೆ ಬುಗುಡಿ, ಇಲ್ಲಿ ಸೈಡ್ ಇಯರಿಂಗ್ ಹಾಕೊತೀವಲ್ಲ ಅದೇ. ನಾನೊಂದ್ಸಲ ಹಾಕಿ ತೋರಿಸ್ತೀನಿ. ಅಂದರೆ ತುಂಬ ಕಡಿಮೆ ಪ್ರೈಸಿಗೆ ನನಗೆ ಇದು ಸಿಕ್ತು ಅಂತ ನಾನು ಪರ್ಚೇಸ್ ಮಾಡಿದೆ. ಅಂದರೆ ಸ್ಯಾರಿ ಎಲ್ಲ ಹಾಕ್ಕೊಂಡಾಗ ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಹಾಕ್ಕೊಳಕ್ಕಾಗ್ತಿಲ್ಲ. ಮತ್ತು ಔಟ್ಫಿಟ್ ನೋಡಿಬಿಡಿ, ಜಸ್ಟ್ ನೀವು ಈ ಬುಗುಡಿ ಮತ್ತು ಇಯರ್ ಅಷ್ಟೇ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ ಅಲ್ವಾ. ಇನ್ನೊಂದು ಕಿವಿಗೆ ಹಾಕ್ಕೊತೀನಿ. ರೈಟ್ ಕಿವಿಗೆ ಹಾಕ್ಕೊತೀನಿ, ಲೆಫ್ಟ್ ಕಿವಿಗೆ ಹಾಕ್ಕೊತೀನಿ. ರೈಟ್ ಕಿವಿಗೆ ಹಾಕ್ಕೊಳ್ಳೋಕ್ಕೆ ಬರಲ್ಲ ನನಗೆ. ಮಿರರ್ ನೋಡಿ ಹಾಕ್ಕೊತೀನಿ. ಈ ರೀತಿ ಹಾಕಿ ಹಿಂಗೆ ಲೈಟಾಗಿ ಪ್ರೆಸ್ ಮಾಡಿ, ಜಾಸ್ತಿ ಪ್ರೆಸ್ ಮಾಡಿಬಿಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಲ್ಲ. ಇದು ಪ್ರೈಸ್ ನಾನು ನಿಮಗೆ ಮೇಲ್ಗಡೆ ಫೋಟೋ ಹಾಕ್ತೀನಿ. ನಿಮಗೆ ಈ ಬುಗುಡಿ ಇಷ್ಟ ಆದರೆ ಹೋಗಿ ಬೈ ಮಾಡಿ. ಇದೇ ಥರ ತುಂಬ ಕಲೆಕ್ಷನ್ಸ್ ಇದೆ. ನನಗೆ ಈ ಲೋಟಸ್ದು ಇಷ್ಟ ಆಯಿತು ಅಂತ ನಾನು ತರಿಸಿದ್ದು. ನಾನೆಂದರೂ ಆಚೆ ಹೋಗ್ತಿದ್ದೀರ ಅಂದರೆ ನನ್ನ ಸ್ವೆಟರ್ ಒಳಗಡೆ ಲಿಪ್ ಬಾಮ್ ಮತ್ತು ನನ್ನ ಬ್ಲೂಟೂತ್ 2 ಇದ್ದೇ ಇರುತ್ತೆ. ಅಪ್ಪ ಬಾಯ್ ಮಾಡಿ ಹೋಗ್ತಾ ಇದ್ದೀನಿ. ಗೈಸ್, ನಾನು ಇವಾಗ ಅಕ್ಕ ಮನೆಗೆ ಬಂದು 5 to 20 ಮಿನಿಟ್ಸ್ ಆಯಿತು. 20 ಮಿನಿಟ್ಸ್ ನಮ್ಮ ಅಕ್ಕ ರೆಡಿ ಆಗ್ತಾನೆ ಇದ್ದಾರೆ ವೀಡಿಯೋಗೆ ಬರೋಕ್ಕೆ. ಯಾವ ರೆಸಿಪಿ ಏನು ಗೊತ್ತಾ, ಇವತ್ತೊಂದು ರೆಸಿಪಿ ಟ್ರೈ ಮಾಡಬೇಕು ಅಂತ ಅಕ್ಕ ಮನೆಗೆ ಬಂದೆ. ನಮ್ಮ ಮನೇಲಿ ಯಾರೂ ತಿನ್ನಲ್ಲ, ನಾವಿಬ್ಬರೇ ತಿನ್ನೋದು ಅಲ್ವಾ, ಅದಕ್ಕೆ ಅಕ್ಕ ಮನೆಗೆ ಬಂದು ಟ್ರೈ ಮಾಡೋಣ ಅಂತ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಯಾವುದೇ ಅಂದರೆ ಏನೇ ಸ್ಕ್ರೋಲ್ ಮಾಡಿದ್ರು ಒಂದು ರೆಸಿಪಿ ಟ್ರೆಂಡ್ ಆಗ್ತಿತ್ತು. ಬಿಗ್ ಬಾಸ್ ಮನೇಲಿ ರವಿ ಇದ್ರಲ್ಲ, ಅವ್ರದ್ದು ಪೊಟ್ಯಾಟೊ ಮತ್ತು ಎಗ್ನ ಸ್ಕ್ರಾಂಬಲ್ಡ್ ಮಾಡಿ ರೆಸಿಪಿ ಮಾಡಿ ಟ್ರೈ ಮಾಡ್ತಾಯಿದ್ರು. ಸೊ ನಾವಿಬ್ಬರು ಇವತ್ತನ್ನು ಟ್ರೈ ಮಾಡಿ ತಿನ್ನೋಣ, ರಿವ್ಯೂ ಕೊಡೋಣ ಅಂತ ಮಾಡ್ತಾಯಿದ್ದೀನಿ. ಮಾಡೋಣ. ಏನೂ ಹೇಳಲ್ಲ, ಇದು ಆಫ್ ಕ್ಯಾಮ್ರಾ ತುಂಬ ಮಾತಾಡುತ್ತೆ, ಆನ್ ಕ್ಯಾಮ್ರಾ ನನಗಿಂತ ಏನೂ ಮಾತಾಡಲ್ಲ ಬಿಡಿ. ನಾನು ಅಷ್ಟೊಂದೆಲ್ಲ ಮಾತಾಡೋಕ್ಕೆ ನಾನು ಇನ್ನೊಂದು ಸೆಂಟು ತುಂಬಾ ಸ್ವಲ್ಪ ಜೋರಾಗಿ ಮಾತಾಡ್ತೀನಿ. ಗೈಸ್, ನಾನು ಅಕ್ಕಗೆ ಪೊಟ್ಯಾಟೊ ವಿತ್ ಎಗ್ ಸ್ಕ್ರಾಂಬಲ್ಡ್ ರೆಸಿಪಿ ಮಾಡಿಕೊಡ್ತೀನಿ. ಅಕ್ಕ ನನಗೇನು ರೆಸಿಪಿ ಮಾಡಿಕೊಡ್ತಾರೆ ಅಂತ. ನಾನಿವತ್ತು ಚಿಕನ್ ಮಾಡೋಣ ಅಂತಿದ್ದೀನಿ. ಏನು ಚಿಕನಲ್ಲಿ ಏನು ಬೇಕು? ಬೇಡ, ತುಂಬ ಲಿಸ್ಟ್ ಹೇಳ್ಬಿಡ್ತೀನಿ. ಏನೇನು ಮಾಡ್ಕೊಡ್ತೀನಿ ಅಂತ ತಿಂತೀನಿ ಹೇಳು. ಅವರೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ. ಅದಕ್ಕೆ ಬೇಡ, ಚಿಕನ್ ಸಾಂಬಾರು. ಅಂದರೆ ರೆಸಿಪಿ ಯೂಟ್ಯೂಬಲ್ಲಿ ನೋಡ್ತೀನಿ, ನೀನು ಒಂದು ರೆಸಿಪಿನ ನಿಮ್ಮ ಅತ್ತೆ ಹೇಳ್ಕೊಟ್ಟಿದ್ದ ಯಾವುದು?
ಇದು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಸಾಂಬಾರು ಮಾಡೋದು. ಟ್ರೈ ಮಾಡೋಣ. ಅಂದರೆ 2-3 ಮಂತ್ಸ್ ಬ್ಯಾಕ್ ಹೀಗೆ ಏನು ಟೊಮೆಟೊ ಬತ್ತಲ್ಲ, ಫಸ್ಟೇ ಹೇಳ್ಬಿಟ್ಟು ಟೊಮೆಟೊ ಬಾತ್ ಅಂತ ಬಿರಿಯಾನಿ ಮಾಡಿಕೊಡ್ತೀನಿ ಅಂತ ಕರೀತು, ಮಾಡ್ತು. ಸೇಮ್ ಟೊಮೆಟೊ ಬಾತರ್ನೇ ಇತ್ತು. ಈ ಸಲ ಅದು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಟ್ರೈ ಮಾಡಬೇಕು. ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ, ಹೇಳೋದನ್ನೆಲ್ಲ ನಂಬೇಡಿ. ಇವ್ರು ಮಾಡೋ ಅಡುಗೆ ನೀವು ತಿನ್ಬಿಟ್ರೆ ಡೈರೆಕ್ಟ್. ಈ ರೆಸಿಪಿ ಮಾಡೋಕ್ಕೆ ಪೊಟೊಟೊನ ನಾನು ಸ್ಲೇಸ್ ಥರ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ. ಸ್ವಲ್ಪ ಚಾಕು ಮುಂದಕ್ಕಿಟ್ಟು. ಏನಾಗಲ್ಲ ಬಿಡು. ಜಸ್ಟ್ ಒಂದು ಈ ಥರ ಕಟ್ ಮಾಡಬೇಕಾ? ಹಾಂ, ಸ್ಲೇಸಾಗಿ ಕಟ್ ಮಾಡಬೇಕು. ಏನು ಹೆಸರಂದೆ? ಅವ್ರು ಏನು ಹೆಸರಿಟ್ಟಿದ್ರು ನಂಗೆ ಗೊತ್ತಿಲ್ಲ. ಕೇಳ್ಬೇಕು ನಾನು ತಾನೇ? ಏನು ರಘುನ್ ಕೇಳ, ಬಿಗ್ ಬಾಸ್ ರಘುನ ಕೇಳಬೇಕು. ನಾನು ಇಟ್ಟಿರೋದು ಪೊಟ್ಯಾಟೊ ವಿತ್ ಎಗ್ ಸ್ಕ್ರಾಂಬಲ್ಡ್ ಅಂತ. ಅವ್ರು ಅದನ್ನೇ ಇಟ್ಟಿದ್ರು, ನಂಗೆ ಗೊತ್ತಿಲ್ಲ ನಿಜವಾಗ್ಲೂ. ಇನ್ಸ್ಟಾ ಸ್ಕ್ರೋಲ್ ಮಾಡಬೇಕಾದ್ರೆ ನೋಡಿದೆ ನಾನು ಈ ರೆಸಿಪಿನ, ತಿನ್ಬೇಕು ಅನ್ನಿಸ್ತು ಅಂತ ಮಾಡ್ತಿದ್ದೀನಿ. ಎಷ್ಟು ಮೊಟ್ಟೆ ಬೇಕಾಗುತ್ತೆ ಇದಕ್ಕೆ? ಸಾಕು, 1-2 ಮೊಟ್ಟೆ. ನಮ್ಮಿಬ್ರಿಗಂದ್ರೆ 2 ಮೊಟ್ಟೆ ಸಾಕು. ಏನಂಗೆ ಸ್ವಲ್ಪ ಜಾಸ್ತಿ ಬೇಕಪ್ಪ ಮೊಟ್ಟೆ? ನಮ್ಮ ಅಕ್ಕ ಡಯಟಲ್ಲಿದೆ ಅಂತ ಮರ್ತೋಗಿದೆ, ನೆನ್ಪು ಮಾಡ್ತಾ ಇರ್ತೀನಿ. ಇಲ್ಲ, ಹೇಗೆ ತಿನ್ಬೋದು? ಮೊಟ್ಟೆ ತಿನ್ಬೋದು, ಪ್ರೋಟೀನ್ ಇರ್ತವೆ. ಏನಿರುತ್ತೆ? ಪ್ರೋಟೀನ್. ಇಬ್ರಿಗೆ ಅನ್ಕೊಂತೀವಿ ಸಾಕಾಗಲ್ಲ. ಚೆನ್ನಾಗಿರುತ್ತೆ ರೆಸಿಪಿ ಅನ್ಕೊಂತೀವಿ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ. ಕಟ್ ಮಾಡು ಅಂತ ಹೇಳುತ್ತೆ, ಕಟ್ ಮಾಡಿಕೊಡಲ್ಲ. ನಾನೇ ಮಾಡಬೇಕು. ಇವ್ರ ಮನೆಗೆ ಬಂದರೆ ಅರ್ಧ ಅಡುಗೆ ನಾನೇ ಮಾಡಿರ್ತೀನಿ. ಇವಾಗ ಅವಳೇ ಸಾಂಬಾರು ಮಾಡ್ತಾಳೆ ಹೇಳ್ಬೇಕಂದ್ರೆ. ನಾನು ಮಾಡಲ್ಲ. ನಮ್ಮ ಅಕ್ಕ ಮಾಡಿದ್ರೆ ನಾನು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ನಿಜ ನಾನು ಮಾಡಲ್ಲ. ನಮ್ಮ ಮನೆಗೆ ಬಂದು ನಾನೇ ಅಡುಗೆ ಮಾಡ್ತೀನಿ, ಇವ್ರ ಮನೆಗೆ ಬಂದು ನಾನೇ ಅಡುಗೆ ಮಾಡ್ತೀನಿ. ಅಕ್ಕ ಅಮ್ಮನ ಮನೆಗೆ ಬಂದಾಗ ಕೂತಿರ್ತಾಳೆ, ನೀವು ತಂಗಿರೋದ್ರೆ ಮಾಡಿ ಬಡಿಸ್ಬೇಕು. ಯಾಕಂದ್ರೆ ನಾವು ಗಂಡನ ಮನೇಲಿ ಎಷ್ಟು ಕಷ್ಟಪಡ್ತೀವಿ. ನಾನು ಗಂಡ ಇಲ್ದೇ ಕಷ್ಟಪಡ್ತಿದ್ದೀನಿ ನಮ್ಮ ಮನೇಲಿ. ತಾಳಿ ಒಂದಿಲ್ಲ, ಇದೊಂದು ಕಬ್ದಾರ ಹಾಕೊಂಡಿದ್ದೀನಿ ಅಷ್ಟೇ. ಮದುವೆ ಒಂದು ಆಗಿಲ್ಲ. ನೀನು ಮದುವೆ ಆಗ್ತೀಯಾ? ನಾವು ಮಠಕ್ಕೆ ಸೇರಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಲ್ಲೇ. ಇಷ್ಟು ಚೆನ್ನಾಗಿರೋ ಹುಡುಗಿನ ಮಠಕ್ಕೆ ಸೇರಿಸ್ತೀಯ? ಇಲ್ಲಿ ಅಯ್ಯೋ, ಸನ್ಸ್ಕ್ರೀನ್ ಹಾಕಿದ್ದೀನಿ, ನೋಡೋಕ್ಕಾಗ್ತಿಲ್ವೇ? ಅಷ್ಟೇನು ಖರಾಬಾಗಿಲ್ಲ. ಆದರೂ ಅದನ್ನ ಮಗು ಇನ್ನೂ ಹತ್ಕೋಗ್ಬಿಡ್ತು ನಾನು ನೋಡಿದ ತಕ್ಷಣ. ಯಾವ ಮಗು? ಓನರ್ ಅಂಕಲ್ ಇದೆ ಅಲ್ಲ, ಅವ್ರ ಮಗನ ಮೊಮ್ಮಗಳು. ಮೋಸ್ಟ್ಲಿ ವಿತೌಟ್ ಮೇಕಪ್ ತೋರಿಸಿ. ಇಲ್ಲ, ಬರ್ಬೇಕಾದ್ರೆ ನಿಂತಿದ್ದು ನೋಡಿ ನಕ್ಕುದ್ಲು. ಸರಿ ಬಾಪಿ ಅಂತ ಒಂದ್ಸಲ ಕರೆದೆ, ಬರಲ್ಲ. ಇನ್ನೊಂದ್ಸಲ ಕರೆದೆ, ಕಿರೋ ಅಂದ್ಬಿಟ್ಲು. ಸರಿ ನೀನು ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ ಅಂತ ಬಂದ್ಬಿಟ್ಟೆ. ಶೇಪ್ ಔಟ್ ಆಗಿರ್ಬೇಕಲ್ಲ ಚೆನ್ನಾಗಿ. ಶೇಪ್ ಔಟ. ಚಿಲ್ಲಿ ಜಾಸ್ತಿ ಆಯಿತು, ಸ್ವಲ್ಪ ಹಾಕೋಣ. ಒಂದು ಪ್ಲೇಟ್ ಕೊಟ್ಟು. ಜಾಸ್ತಿ ಖಾರ ಮಾಡ್ಬೇಡ, ಆಗಲ್ಲ ತಿನ್ನೋಕ್ಕೆ. ಏನಮ್ಮ ಅದು? ಕೊರಿಯಾಂಡರ್ ಅಲ್ಲ ಇದು, ಕೊತ್ತಂಬರಿ ತಾನೇ ಇದು. ಇವರೆಲ್ಲ ಅಡಿಗೆ ಮಾಡೋರು. ಅದು ಕೊತ್ಮೀರಿ ಅನ್ನೋದು ಗೊತ್ತಿಲ್ಲ. ಕೊತ್ಮೀರಿ ತಾನೇ ಇದು ಅಂತ ಕೇಳ್ತಾವಳೆ. ಇಲ್ಲ ಇಲ್ಲ, ಇದು ನೋಡಿ, ಸಬ್ಬಕ್ಕಿ ಸೊಪ್ಪು ಥರ ಇದೆ. ಅದಕ್ಕೂ ಕೊತ್ಮೀರಿನೇ ಅನ್ನೋದು. ಇವ್ರು ಹೆಸರಿಟ್ಕೊಬಿಟ್ರೆ ನಾವೇನು ಮಾಡೋಣ? ಅದಕ್ಕೆ ನಾನೇನು ಹೆಸರಿಟ್ಟಿಲ್ಲ. ನೀವು ಅದು ಅವಾಗಿಂದ ಕೊತ್ತಂಬರಿ ಅಂತ ಆಂಟಿಸ್. ಇನ್ನೇನು ಕೆಲಸ ಆಂಟಿಸ್? ಮಠಾಧೀಶ್. ಮಠಾಧೀಶ್. ಮಠಕ್ಕೆ ಸೇರಿಸ್ಬಿಡೋಣ ಅಂತಿದ್ದೀವಿ. ಮದುವೆ ಮಾಡೋದು ಬೇಡ, ಜಾಸ್ತಿ ಗೋಳೆ ಕೊಡ್ತಾಳೆ. 1000 ಸಲ ಯೋಚನೆ ಮಾಡೋಣ. ನಾವು 3 ಜನ ಅಕ್ಕ ತಂಗಿರ ಮನೆಗೆ ಬಂದ್ರೆ ಇವ್ಳು ನೋಡ್ಕೋಬೇಕು ನಮ್ಮನ್ನ. ಅದಕ್ಕೆ ಇವಾಗಲೂ ಅದೇ ಮಾಡ್ತಿದ್ದೀನಿ, ಇವಾಗಲೂ ಅದೇ ಮಾಡ್ತಿದ್ದೀನಿ. ಬೇಕಿತ್ತು. ಇದು ತವಾ ಇಡು, ಪ್ಯಾನ್ ತವಾ ಇದೆ, ಅದೇ ಇಡು. ಒಬ್ಬಟ್ಟು ಮಾಡೋದಿಲ್ಲ, ಚಪಾತಿ ಮಾಡೋದಿಲ್ಲ, ರೊಟ್ಟಿ ಮಾಡೋ ತವಾ ಇಲ್ಲ. ಯಾವನ್ನೇ ಮನೇಲಿ ಮಾಡ್ಕೊಂಡು ತಿನ್ಬೇಕಿತ್ತು. ನಾನು ಇಲ್ಲಿ ಬಂದಲ್ಲ ಅಕ್ಕ ತಿನ್ಸೋಣ ಅಂತ. ನಿಜವಾಗ್ಲೂ ಹೇಳು, ಮನ್ಸು ಮುಟ್ಟಿ ಹೇಳು. ಮನ್ಸು ಮುಟ್ಕೊಂಡು ಹೇಳ್ತೀನಿ, ಗಲೀಜಾಗಿದೆ ಅದಕ್ಕೆ ಮುಟ್ತಾ ಇಲ್ಲ. ಎದೋ ತವನೇ ಇಡು, ತವನೇ ಸಾಕಲ್ಲ ಅನ್ಕೊಂತೀನಿ. ಪ್ಯಾನ್ ಏನು? ನಾನು ಅದು ನೋಡಿಲ್ಲ, ಮೊದಲೇ ನೋಡಿದ್ದೆ. ಇಲ್ಲ, ತುಂಬ ಟ್ರೆಂಡ್ ಆಗ್ತಿದೆ ಆ ವಿಡಿಯೋ ಇವಾಗ. ಆದರೆ ಮಾಡಿಲ್ಲ. ನೋಡು, ಮಾಡಿ ನೀನು ಹೆಂಗೆ ಮಾಡಿ. ಒಂದು ರೀತಿ ಕೂದಲು ಬಿಟ್ಕೊಂಡು ಅಡುಗೆ ಮಾಡ್ಬೇಕಂದ್ರೆ ಇಷ್ಟನೇ ಆಗಲ್ಲ. ಕಟ್ಟು ಗಂಟು ಹಾಕೊಂಡ್ರೆ ಇಲ್ಲಿ ಕೋಳಿ ಪುಕ್ಕ ಥರ ಬರುತ್ತೆ, ಹಿಂಗೆ ಅದಕ್ಕೆ ಹಿಂಗೆ ಹಾಕೊಂಡಿದ್ದೀನಿ. ಇದೊಂದು ಗಂಟು ಹಾಕೊಂಡ್ಬಿಡ್ತಿದ್ದೆ. ನೀನು ಹೇರ್ ನೋಡಿ ಹೆಂಗಿದೆ. ಹೇರ್ ನೋಡಿ, ಇವ್ರ ಹೇರ್ ರೋಟೀನ್ ಕೇಳಿ, ಏನೇನು ಹಾಕೊಂತಾರೆ ಅಂತ ಕೇಳಿ ದೃಷ್ಟಿ ಹಾಕ್ಬಿಡಿ. ದೃಷ್ಟಿ ಎಷ್ಟು ಹಾಕ್ರಿ ಉದ್ರು ಈ ರೀತಿ ಕೊತ್ತಂಬರಿ ಥರ ಆಗಬೇಕು. ಬೇಡ ಬೇಡ, ಯಾರು ದೃಷ್ಟಿ ಹಾಕ್ಬಿಡಿ ದಯವಿಟ್ಟು. ಗೈಸ್, ನನಗೆ ಜಾಸ್ತಿ ಕೂದಲು ಇತ್ತು ಫಸ್ಟ್, ಓಕೆನಾ? ಇಲ್ಲಿ ತನಕನೇ ಇತ್ತು ಕೂದಲು. ನಾನೇ ಕಟ್ ಮಾಡಿಸ್ಬಿಡಿ, ಸ್ಪ್ಲಿಟೆಡ್ಸ್ ಆಗಿಬಿಟ್ಟಿತ್ತು ಅಂತ. ಇವಾಗ ಏನೋ ಬಿಲ್ಡಪ್ ಕೊಡ್ತಾರೆ, ಬೆಳೆಯುತ್ತೆ ಕೂದಲು. ತವಾ ಇಟ್ಟು ನಿಂತ್ಕೊಬಿಡೋದು ವಿಡಿಯೋ. ನಾನು ಹೇಳಿದ್ರೆ ರೆಮಿಡಿ ಯೂಸ್ ಮಾಡಿದ್ರೆ ನೀಟಾಗಿ ಬೆಳೆಯುತ್ತೆ. ನಂತರ ಸಾಫ್ಟಾಗಿ ಏರ್ ಬರುತ್ತೆ. ಈ ಥರ ಪಾತ್ರೆ ಉಜ್ಜೋ ನಾರ್ ಥರ ಆಗೈತೆ.
ಬಡವ್ರ ಮನೆ ಹೆಣ್ಮಕ್ಳು ಏನೂ ಮಾಡೋಕ್ಕಾಗಲ್ಲ. ಏನೋ ಸ್ವಲ್ಪ ದೂರ ಇರು. ನೀನು ಸೌಟು ಚಾಕು ಇಟ್ಕೊಂಡು ನೀನು ದೂರ ಇರು. ಈ ಹೇಳ್ದು ರೊಟೀನು ಮತ್ತು ಹೋಮ್ ರೆಮಿಡಿ ಬೇಕು ಅಂದರೆ ನಾವು ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ಬೇಡ, ಎಲ್ಲ ಒಂಥರ ಮೆಸ್ ಆಗಿಬಿಡುತ್ತೆ ವಿಡಿಯೋಸ್. ಈಗ ನಾನೇ ಹೇಳ್ತೀನಿ. ಹೌದು ಏನು ಯೂಸ್ ಮಾಡ್ತೀಯ ಅಂತ ಹೋಮ್ ರೆಮಿಡಿ? ಸೀಕ್ರೆಟ್ ಹೇಳಲ್ಲ. ಎಂಥ ಸೀಕ್ರೆಟ್ ಇಲ್ಲ, ಸಿಂಪಲ್ ಅನ್ಕೊಂತೀನಿ. ಅದು ನನಗೂ ಒಂದೆರಡು ಸಲ ಹೇಳಿದ್ದು, ನಾನೇ ಯೂಸ್ ಮಾಡ್ತಿರ್ಲಿಲ್ಲ. ಅದೆಲ್ಲ ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ಸೀಕ್ರೆಟ್. ಎಣ್ಣೆ ಬಡಿಬೇಕಾ? ಇಲ್ಲಿ ಫೇಸ್ ನೀಟ ತೋರಿಸು. ನನಗಲ್ಲ ಅಂದರೆ ಪ್ಯಾನ್ಗೆ. ಮತ್ತೆ ಸ್ವಲ್ಪ ಲೈಟಾಗಿ ಹಾಕು. ಇದು ಪೊಟೆಟೊ ಫ್ರೈ ಆಗಲ್ಲಪ್ಪ ಈ ಆಂಟಿಗಳ ಹತ್ರ. ಇವಾಗ ಹೆಂಗೆ ಮಾಡ್ತೀವಿ ನೋಡೋಣ. ಏನೂ ಹೆಲ್ಪ್ ಮಾಡಲ್ಲ, ಪೊಟೆಟೊ ಫ್ರೈ ಮಾಡ್ಕೊಳ್ಳೋಣ. ಅದೇನು ಕಾಣಿಸ್ತಾ ಇಲ್ಲ ಪಾಪ ಅವ್ರಿಗೆ. ಇರು ಹಾಕ್ತೀನಿ ಫಸ್ಟ್. ಸಾಕೆ, ಯಾಕೆ ಅಷ್ಟೊಂದು ಹಾಕ್ತೀಯಾ? ಈ ಖಾಲಿ ಆಗುತ್ತೆ ನೋಡ್ಕೊ. ಗೈಸ್ ಈ ರೀತಿ ಪೊಟೆಟೊ ಹಾಕಿದ್ದೀನಿ. ಈ ರೀತಿ ಪೊಟೆಟೊ ಹಾಕಿ ನೀಟಾಗಿ ನಾವು ಕೂಡ ಫ್ರೈ ಕುಕ್ ಮಾಡಬೇಕಾದ್ರೆಲ್ಲ ಕಾಮನ್. ನಾನು ಹೋಗೋ ತನಕ ವಿಡಿಯೋ ಆಫ್ ಮಾಡಲ್ಲ. ನೋಡಿ ಎಷ್ಟು ವರ್ಷದ ಡಬ್ಬ ಗೊತ್ತಾ ಇದು? ನಮ್ಮ ಅಜ್ಜಿ ಕಾಲದ ಡಬ್ಬ ಇದು. ಒಂದೇ ನಿಮಿಷಕ್ಕೆ ಹಾಳು ಮಾಡಿದ್ಲು. ಅದು ಕ್ಯಾಮ್ರಾ ಸಪೋರ್ಟ್ ಬೇಕು ಅಂತ ಇಟ್ಟಿದ್ದೆ, ಸುಟ್ಟೋಯ್ತು. ಬಿಸಿದೆ. ನನ್ನ ಮನಸ್ಸನ್ನೇ ಸುತ್ತಾಕ್ಬಿಟ್ಟಿದೆ. ನನ್ನ ಮದುವೆ ವಿಡಿಯೋ ಡಿಲೀಟ್ ಮಾಡಿ. ಅದ್ರ ಮುಂದೆ ಇದೇನು ಬೇಕು ಅಂತ ಡಿಲೀಟ್ ಮಾಡಿ. ಈಗ ಮಾಡ್ದಿಲ್ಲವ, ಬೇಕು ಅಂತಾನೆ. ಸುಡ್ತೈತೆ. ನಾನು ಒಂದು ಡಬ್ಬ ಹಾಳು ಮಾಡಿದಿರಿ. ಎಷ್ಟು ಕಾಲದ ಡಬ್ಬ ಕಣೆ ಇದು. ನೆನಪುಗಳು ಕಿಟ್ಕೊಂಡಿದ್ದು. ನಿನ್ನ ಹತ್ರ ಏನು ಉದ್ದಾರ ಆಗಲ್ಲ. ನಿನ್ನ ಹತ್ರ ಎಲ್ಲ ಹಾಳು ಮಾಡಕ್ಕೆ ಬರಬೇಡ ನಿನ್ನ ಮನೆಗೆ. ಹಿಂಗೆ ಅನ್ನತ್ತೆ ಕಾಲ್ ಮಾಡಿ, ಕವಿತಾ ಬರ್ತೀಯ ಚಿಕ್ಕು ಬಾ ಮನೆಗೆ. ನೆಕ್ಸ್ಟ್ ಬರ್ತೀಯ ಅಂದ್ರೆ ನೀವು ಒಂದ್ ಕಡೆ ಮೂಲೆ ಕೂಡ್ಸ್ಬಿಟ್ಟು ನಾನು ಏನ್ ಬೇಕಾದ್ರೂ ಮಾಡ್ಕೊತೀನಿ. ಅಡುಗೆ ಮನೆಗೆ ಮತ್ತೆ ಸರಿಯಲ್ಲ. ವಿಡಿಯೋದಲ್ಲಿ ಮಾತ್ರ ಹಿಂಗೆ ಮಾತಾಡ್ತಿರೋದು. ನನ್ನ ಒಂದು ಸೈಡ್ ಕೂರ್ಸೋದೇ ಇಲ್ಲ. ಇಲ್ಲ, ಓದ್ಕೊಂಡು ಓಡಾಡ್ತೀನಿ. ಓದ್ಕೊಂಡು ನೀನು ಕೂತ್ಕೊಂಡಿರ್ತೀನಿ, ನಾನು ಇಲ್ಲಿ ಅಡುಗೆ ಮಾಡ್ತಿರ್ತೀನಿ ಅಷ್ಟೇ. ಸರಿ, ನಾನು ಮಲ್ಕೊತೀನಿ. ಚಿಕನ್ ತಂದು ಅವರೆಕಾಯಿ ಎಲ್ಲ ಹಾಕಿ ಒಳ್ಳೆ ಸಾಂಬಾರು ಮುದ್ದೆ ಅನ್ನ ಮಾಡಿ. ಆಗಲ್ಲ. ಮತ್ತೆ ನನಗೆ ಎಷ್ಟು ಇವಾಗ? ಗೆಸ್ಟಿನಾ? ಗೆಸ್ಟ್ ಅಲ್ಲ ನೀನು. ನೋಡಿ ಚೆನ್ನಾಗಿ ಫ್ರೈ ಆಗ್ತಿದೆ. ಅನ್ಕೊಳುತ್ತಂದೆ ಸ್ವಲ್ಪ ಅಷ್ಟೇ ಇಲ್ಲ ಬೇರೆ. ಅಂದ್ರೆ ಹಂಗೆ ಚೆನ್ನಾಗಿದೆ ತಿನ್ನಕ್ಕೆ. ರೈಸ್ ಇವಾಗ ಸ್ವಲ್ಪ ಉಪ್ಪು ಹಾಕೊಂತಿದ್ದೀನಿ. ಪೊಟೆಟೊ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ನೋಡು ಉರಿ. ಪೊಟೆಟೊ ವಿತ್ ಎಗ್ ಚೆನ್ನಾಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಇಲ್ಲ, ನನಗೆ ಯಾಕೋ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಷ್ಟೇ ಬಿಗ್ ಬಾಸ್ ಮನೆಗೆ ಮಾಡಿ ತಿಂತಾ ಇದ್ರಾ? ಅವ್ರು ಅವಾಗಲೂ ಅದನ್ನೇ ಮಾಡ್ತಿದ್ರು. ರಕ್ಷಿತಾ ಇನ್ನೂ ಮೊಟ್ಟೆನ ಕದ್ದಿ ತಗೊಬರ್ತಳು. ರಘು ಈ ಕಡೆ ರೆಸಿಪಿ ಮಾಡೋದು, ಗಿಲ್ಲಿ ತಿನ್ನೋದು. ಒಂದು ಟೇಸ್ಟ್ ಚೆನ್ನಾಗಿದೆ. ಎಷ್ಟು ಫ್ಯಾನ್ ಬೇಸ್ ನೋಡಿ. ಇನ್ನೂ ಕುಕ್ಕೇ ಆಗಿಲ್ಲ, ಅಷ್ಟು ಬೇಗ ತಿಂತಿದ್ದಾರೆ ಕರ್ಕೊಂಡು. ಅದು ಆಲ್ರೆಡಿ ಉಪ್ಪಿಗಿರೋ ಟೇಸ್ಟು. ಇಲ್ಲಿ ಫ್ರೈ ಮಾಡ್ತಿದ್ದೀನಿ. ರೈಸ್ ಪೊಟೆಟೊ ಫ್ರೈ ಆಗಿದೆ. ಇದನ್ನ ನಾನು ಸಪ್ರೇಟಾಗಿ ಒಂದು ಕರ್ಕೊತಾ ಇದ್ದೀನಿ. ನಡಿ ಒಂದನ್ನ ಸುಟ್ಬಿಡ್ತೀನಿ ಅಂದ್ರೆ. ಟೇಸ್ಟಿ. ಬಾಣಲಿ ಯೂಸ್ ಮಾಡ್ತೀನಿ. ಅದರಲ್ಲಿ ಎಗ್ನ ಸ್ಕ್ರಾಮ್ ಇದು ಮಾಡೋಕ್ಕಾಗಲ್ಲ. ಇದನ್ನು ಮಾಡೋಕ್ಕಾಗಲ್ಲ. ನೀನು ಯಾವಾಗ ರಕ್ಷಿತ ಕಷ್ಟ? ಇದು ಚಿಲ್ಲಿನಾ? ಚಿಲ್ಲಿ ಹೋಗಿ ಹೋಗ್ತದೆ. ಎಣ್ಣೆ ಸ್ವಲ್ಪ ಹಾಕೋಣ, ಲಿಟಲ್ ಬಿಟ್ ಅಷ್ಟೇ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಎಣ್ಣೆ ಕಮ್ಮಿ ತಿನ್ನೋಣ. ಮತ್ತೆ ಪೆಪ್ಪರ್ ಸ್ವಲ್ಪ ಉರಿ ಕಮ್ಮಿ ಮಾಡು. ಪೆಪ್ಪರ್ ತಿನ್ನ ಅದಕ್ಕೆ ಇಲ್ಲಿ ಪೆಪ್ಪರ್. ಮೂರು ಮೊಟ್ಟೆ ಹಾಕಿ ಸಾಕೋಣ. ಹಾಕು 4 ಚೆನ್ನಾಗಿರುತ್ತೆ. ಸ್ವಲ್ಪ ಪೆಪ್ಪರ್, ಸ್ವಲ್ಪ ಉಪ್ಪು, ಸ್ವಲ್ಪ ಅಲ್ಲ ಜಾಸ್ತಿ ಹಾಕ್ತೀನಿ. ಚಿಲ್ಲಿ ಸ್ವಲ್ಪ ಜಾಸ್ತಿ ಹಾಕಿ. ಇಲ್ಲ, ಚಿಲ್ಲಿ ಕಟ್ ಮಾಡಿರ್ತೀನಿ, ಜಾಸ್ತಿ ಬೇಡ. ನಾನು ಸ್ಪೂನ್ ಹಾಕ್ತಿದ್ದೀನಿ ಇವಾಗ.
ಚಿಲ್ಲಿ ಹಾಕ್ತಿದ್ದೀನಿ. ಕಾಯ್ತಾ ಇರ್ತಾರೆ ತಿನ್ನೋಕ್ಕೆ, ಯಾವ್ದು ಮಾಡ್ತಾ ಇದ್ದೀನಿ. ಖಾರ ಗೈಸ್ ಇವಾಗ ಫ್ರೈಸ್ ಹಾಕ್ತಿದ್ದೀನಿ. ಉಪ್ಪಿದೆ, ಉಪ್ಪು ನೋಡ್ಕೊ, ಉಪ್ಪಿರಲಿಲ್ಲ ಎಲ್ಲಿ ಉಪ್ಪಾಯ್ತಾ? ಇಲ್ಲ ಉಪ್ಪಿಲ್ಲ. ಅದೆಲ್ಲ ಕ್ಲೀನ್ ಮಾಡು. ಸಾರಿ, ನೀನು ಮಾಡಿದ್ಯಾ ಕ್ಲೀನ್ ಮಾಡು. ಆಮೇಲೆ ಚಿಕನ್ ಮಾಡೋದು ನಾನು ಬರಲ್ಲ ಇಲ್ಲಿ ನೋಡಿ. ಬೇರೆ ಮಾಡಲಿಕ್ಕೆ ಬಿಸಿ ಬಿಸಿ ಗೈಸ್ ಏನು ಗೊತ್ತಾ, ಮೊಟ್ಟೆ ಜಾಸ್ತಿ ಆಗೋಗಿದ್ರು ಮಾಡ್ತೀವಿ. ಅಂದರೆ ನನಗೆ ಪರ್ಸನಲಿ ಮೊಟ್ಟೆ ಜಾಸ್ತಿ ಇಷ್ಟ, ನನಗೂ ಇಷ್ಟ, ಅದಕ್ಕೆ ಜಾಸ್ತಿ ಹಾಕೊಂಡಿದ್ದು. ಈಗ ನೋಡಿ ಟೇಸ್ಟ್ ಹೆಂಗಿದೆ ಅಂತ. ಚೆನ್ನಾಗಿರುತ್ತೆ. ಅಲ್ಲ ಉಪ್ಪಿದೆಯಾ? ಇಲ್ಲ ಒಂದು ಪ್ಲೇಟ್ ಸರ್ವ್ ಮಾಡೋಣ, ತಿಂತೀನಿ. ರೈಸ್ ರೆಡಿ. ಫಸ್ಟು ಕ್ಲೀನ್ ಮಾಡಿಬಿಡ್ತೀನಿ. ನನಗೆ ಕಿಚನ್ನ ಗಲೀಜಾಗಿ ಇಟ್ಕೊಂಡು ತಿನ್ನೋಕೆ ಇಷ್ಟ ಆಗಲ್ಲ. ಫಸ್ಟು ಕಿಚನ್ ಕ್ಲೀನ್ ಆಗಬೇಕು, ಆಮೇಲೆ ತಿನ್ನಬೇಕು. ಕ್ಲೀನ್ ಮಾಡೋ ಟೈಮಲ್ಲಿ ನಮ್ಮ ಅಕ್ಕ ಮೆತ್ತುಗೊಳ್ಬೇಕು. ಕೊರಿಯಂಡರ್ ಹಾಕೊಂಡು ಮಾಡ್ತೀವಿ. ಡನ್. ರೈಸ್ ರೆಸಿಪಿ ಮಾಡಿ ಆಯಿತು. ಹೇಗೆ ಕಾಣಿಸ್ತದೆ ಗೊತ್ತಾ? ಈಗ ಕಾಣಿಸ್ತೆ. ರೆಡಿ ಆಗಿದೆ. ಟೇಸ್ಟ್ ನೋಡೋಕ್ಕೆ ನಮ್ಮ ಜಡ್ಜ್ ಕಾಯ್ತಾ ಇದ್ದಾರೆ. ಎಕ್ಸ್ಕ್ಯೂಸ್ ಮೀ, ನಾನು ನೋಡಿ ಹೇಳ್ತೀನಿ ಟೇಸ್ಟ್ ಹೇಗಿದೆ ಅಂತ. ನೋಡಿ ಹೇಳಿ. 2 ಸ್ಪೂನ್ ಯಾಕೆ? ನಂಗೆ ಒಬ್ಬರಿಗೆ ಅಲ್ವಾ? ಅದು ಸ್ಕ್ರಾಂಬಲ್ನ ಈಗ ಇದು ಫೋರ್ಕಲ್ಲಿ ತಿನ್ನೋಕ್ಕಾಗಲ್ಲ. ಹಂಗ ಚೆನ್ನಾಗಿರುತ್ತೆ ಅಂತ ಗೊತ್ತು, ಜಾಸ್ತಿ ಬಿಲ್ಡಪ್ ಕೊಡ್ಬೇಡ, ಬೇಗ ಹೇಳಿದೆ. ನಾನು ತಿನ್ನಬೇಕು. ಉಫನ್ನು ಏನು ಡೋ ಮಾಡ್ತೀಯಕ್ಕ ನೀನು? ಹಾಂ, ನಿಜವಾಗ್ಲೂ ಚೆನ್ನಾಗಿದೆ. ಸಿ ಅಷ್ಟೇ. ಇಲ್ಲಿರೋದು ತಿಂದು ಇವಾಗ ಅಲ್ಲಿರೋದು ಖಾಲಿ ಮಾಡುತ್ತೆ ನಮ್ಮ ಕ್ಯಾಮ್ರಾ ಆಫ್ ಆದಮೇಲೆ. ಇವಾಗ ನಾನು ಟೇಸ್ಟ್ ಮಾಡ್ತೀನಿ. ಸರ್ವ್ ಮಾಡೋಣ. ಇರಿ ಒಂದು ನಿಮಿಷ. ಹೇಗಿದೆ ಅಂದರೆ ಇದು ಸಕ್ಕತ್ತಾಗಿದೆ. ಬಟ್ ಎಗ್ ಜಾಸ್ತಿ ಆಗೋಯ್ತು. ನೆಕ್ಸ್ಟ್ ಟೈಮ್ ಕಡಿಮೆ ಹಾಕಿ ಮಾಡಬೇಕು. ನನ್ನ ಫ್ಯಾನ್ ಯಾರು? ನೀನು. ನಾನು ಯಾಕೆ? ನಾನು ನಿಮ್ಮ ಅಕ್ಕ, ಫ್ಯಾನ್ ಅಲ್ಲ. ಮಸ್ತಾಗಿದೆ, ಬಟ್ ಎಗ್ ಜಾಸ್ತಿ ಆಗುತ್ತೆ ತಾನೆ, ಪೊಟೆಟೊ ಜಾಸ್ತಿ ಸಿಗ್ತಿಲ್ಲ. ತಿನ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಬಾಯ್. ನಾನು ಅಕ್ಕ ಹಬ್ಬನ ಕರ್ಕೊಂಡು ಹೋಗ್ಬೇಕಂತ ಬರ್ತಿದ್ವಿ. ಅಕ್ಕ ಅಲ್ಲಿ ಏನೋ ನಾನ್ ವೆಜ್ ತೊಗೋಬೇಕು ಅಂತ ಅಲ್ಲಿ ಹೋದ್ರು. ನಾನು ಹಾಗೆ ಅವನ್ನ ಕರ್ಕೊಂಡು ಬರೋಣ ಅಂತ ಬಂದೆ. ಹೋಗು, ಸೇ ಹಾಯ್ ಮಗ, ಹೋಗೋ ಅಂತ. ಹೋಗು, ಹಾಯ್ ಹೇಳ್ಬಿಡು. ಏನು ಕೊಡಿಸ್ತೀನಿ ಇಲ್ಲ ಅನ್ಕೊಂಡು ಭಲೇ ಇದೆ ನನ್ನ ಮಗ. ನಡಿ ಮನೆಗೆ. ನಮ್ಮ ಮನೆಗೆ ಬೇಡ, ನಿಮ್ಮ ಮನೆಗೆ ನಡಿ. ಆಮೇಲೆ ನಮ್ಮ ಮನೆಗೆ ಹೋಗೋಣ. ಏನಕ್ಕೆ ನಮ್ಮ ಮನೆಗೆ? ಬೋಬೋ ನಮ್ಮ ಮನೆಗೆ ಅಂತ ಯಾಕೆ ನಮ್ಮ ಮನೆಗೆ ಬರ್ತೀನಿ ಅಂದ ಅಂದರೆ ಅವನಿಗೆ ಹ್ಯಾರೋ ಬೇಕಂತೆ. ಹ್ಯಾರೋ ಅಂದರೆ ಬಿಲ್ಲು ಬಾಣ. ಅವತಾರ ಮೂವಿ ನೋಡ್ಬಿಟ್ಟಿದ್ದಾನೆ. ಆವಾಗಿಂದ ನನಗೂ ಬಿಲ್ಲು ಬಾಣ ಬೇಕು, ಕೊಡಿಸು ಅಂದಿದ್ದಾನೆ ನಮ್ಮ ಕಡೆ. ಬೇಕಾ ಬೋಬೋ? ಬೇಕು. ನನ್ನ ಮಾತೆ ಕೇಳೋದು ನಿಮಗೆ. ಹೋಗಿ ಕೊಡ್ತಾರೆ. ಸರಿ ಸರಿ ಇರ್ಸ್ಬೇಡ. ಬಿಲ್ಡಿಂಗ್ ಹೋಗ್ಬೇಕು ನನಗೆ ಇಷ್ಟ. ಬಿಡು, ಸ್ವೆಟರ್ ಬಿಡು. ಗೈಸ್ ಮರ್ತೀಯ, ಅದನ್ನೇ ಕೊಡೋಲ್ಲ ನನಗೆ. ಹ್ಯಾಂಡ್ ವಾಶ್ ಮಾಡಿದೆ, ಬನ್ನ ತಿಂತಿದ್ದ. ಹೇಳಿದರೆ ಸುಮ್ಮನಿರಮ್ಮ ಅಂತಾನೆ. ಸಾಕು ಬಾ. ಡ್ರೆಸ್ ರಿಮೂವ್ ಮಾಡ್ದ? ಫ್ರೆಶ್ ಅಪ್ ಆದ ನೀನು ಅಂತ. ಬೂ ಫ್ರೆಶ್ ಅಪ್ ಆಗಬೇಕು ಬೂಬು. ಎಲ್ಲಿ ಅಮ್ಮಗೆ ವಿಡಿಯೋ ತೋರಿಸ್ತಿದ್ರು. ಅವ್ನು ಡ್ರೆಸ್ ಚೇಂಜ್ ಮಾಡಿದೆ, ಬನಾನ ತಿಂತಿದ್ದಾನೆ ಅಂತ ಹೇಳ್ತೀನಿ. ಹೇಳ ಹೇಳ್ಕೊ, ನೀನೇನಾದರೂ ಹೇಳ್ಕೊ, ನನ್ನ ತಲೆಗೆ ಹಾಕೊಳ್ಳಲ್ಲ ಅಂತಾನೆ. ನಮ್ಮನೆ ರೌಡಿ ಇವನು. ನಮ್ಮ ಬೂಬು ವ್ಲಾಗ್ ಮಾಡ್ತಾನಂತೆ. ಇವಾಗ ಹೇಳ್ಬೋದು. ಇವತ್ತು ನಾವು ಚಿಚಿ ಮಾಡ್ತಿದ್ವಿ. ಮನೆಗೆ ಬನ್ನಿ, ಬಿಲ್ಲು ಬಣ್ಣ ತಗೊಂತೀನಿ, ಅಲ್ಲಿಂದ ಹೊಳ್ತೀರ ಅಷ್ಟೇ. ನಿಮ್ಮ ಕರ್ಮ ಮುಗೀತು. ಏನಕ್ಕೆ ಹೆಂಗೆ ಹೇಳ್ತಾನೆ? ನನ್ನ ಕರ್ಮ ಮುಗೀತು ಅಂತಾನೆ. ಅಪ್ಪ ಇದನ್ನ ಹಾಕ್ತೀನಿ, ನೀನು ನಗೋದು ಮಾತ್ರ ಹಾಕ್ತೀನಿ.
ಗೈಸ್ ನಮ್ಮ ಅಕ್ಕ ಚಿಕನ್ ಸಾಂಬಾರು ಮಾಡ್ತಿದ್ದಾರೆ, ನಾನು ಚಿಕನ್ ಗ್ರೇವಿ ಮಾಡ್ತಿದ್ದೀನಿ. ಚಿಕನ್ ಸಾಂಬಾರು ಚೆನ್ನಾಗಿರುತ್ತೆ, ಚಿಕನ್ ಗ್ರೇವಿ ಚೆನ್ನಾಗಿರುತ್ತಾ ಅಂತ ಇವತ್ತು ನೋಡೋಣ. ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅಡುಗೆ ಮನೆ ಸ್ವಲ್ಪ ಮೆಸ್ಸಿ ಆಗಿದೆ, ಅಡುಗೆ ತೋರಿಸ್ತಿಲ್ಲ. ಅಡುಗೆ ಎಲ್ಲ ಆದಮೇಲೆ ನಮ್ಮಮ್ಮ ಒಂದು 6 ಗಂಟೆಗೆ ಬರ್ತಾರೆ, ಆವಾಗ ವೀಡಿಯೋಸ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಅಡುಗೆ ಎಲ್ಲ ಆಗಿತ್ತು, ಅಕ್ಕ ಇವಾಗ ದೋಸೆ ಮಾಡ್ಕೊತಿದ್ದಾರೆ. ಮುದ್ದೆ ಮಾಡಬೇಕಿತ್ತು, ಬಟ್ ದೋಸೆ ಪ್ಲಸ್ ಚಿಕನ್ ಸಾಂಬಾರು ಬೆಸ್ಟ್ ಕಾಂಬಿನೇಷನ್ ಅಂತ ದೋಸೆನೇ ಮಾಡ್ತಾಯಿದ್ರು. ನಾನಿಲ್ಲಿ ಚಿಕನ್ ಫ್ರೈ ಮಾಡಿದ್ದೆ, ಅಕ್ಕ ಚಿಕನ್ ಏನು ಅವರೆಕಾಯಿ ಹಾಕಿ ಚಿಕನ್ ಮಾಡಿದರು. ಎರಡೂ ಚೆನ್ನಾಗಿತ್ತು ಆ್ಯಕ್ಚುಲಿ. ನಾನೇನು ಮಾಡಿದೆ ಅಂದರೆ ಚಿಕನ್ ಫ್ರೈನ ಆಫ್ ಮಾಡೋದು ಮರ್ತೋಗ್ಬಿಟ್ಟಿದ್ದೆ, ಹಾಗೆ ಕುತ್ಕೊಬಿಟ್ಟಿದ್ದೆ. ಆಮೇಲೆ ಚೆಕ್ ಮಾಡಿದಾಗ ಗೊತ್ತಾಯಿತು ಚಿಕನ್ ಫ್ರೈ ಆಫ್ ಮಾಡೇ ಇಲ್ಲ ಅಂತ. ಸದ್ಯ ಲೋ ಫ್ಲೇಮಲ್ಲಿ ಇಟ್ಟಿದ್ದೆ, ಬಟ್ ಲೈಟಾಗಿ ಟೇಸ್ಟ್ ಸ್ವಲ್ಪ ಚೇಂಜ್ ಆಗಿತ್ತು ಬಿಟ್ಟರೆ. ಅಂದರೆ ಓಕೆ, ನನಗಿಂತ ಚಿಕನ್ ಸಾಂಬಾರೇ ಚೆನ್ನಾಗಿತ್ತು. ಸೊ ಇದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.